ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಗ್ರಾಮ ಪಂಚಾಯತ್ ನೌಕರರ ತಮ್ಮ ಬೇಡಿಕೆಗಾಗಿ ಒತ್ತಾಯಿಸಿ ಅಖಿಲ ಕರ್ನಾಟಕ ಹೋರಾಟದ ಭಾಗವಾಗಿ ರಾಮದುರ್ಗದ ತಾಲೂಕು ಪಂಚಾಯತ್ ಆವರಣದಲ್ಲಿ ಸೇರಿ ಪ್ರತಿಭಟನೆ ನಡೆಸಿ 31,000 ಕನಿಷ್ಠ ವೇತನ ಜಾರಿಗಾಗಿ ಪಿಂಚಣಿ ಮತ್ತು ಸೇವಾ ಜ್ಯೇಷ್ಠತೆ ಆಧಾರದಲ್ಲಿ ವೇತನ ನೀಡಬೇಕೆಂದು ಒತ್ತಾಯಿಸಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಬಸವರಾಜ್ ಐನಾಪುರ್ ಅವರ ಮೂಲಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಸಚಿವರಿಗೆ, ಕಾರ್ಮಿಕರ ನಿರೀಕ್ಷಕರಾದ ಶ್ರೀ ನಾಗರಾಜ್ ಮಧುರ್ ಅವರ ಮೂಲಕ ಕಾರ್ಮಿಕ ಸಚಿವರಿಗೆ ಗ್ರಾಮ ಪಂಚಾಯತ್ ನೌಕರರ ಸಿಐಟಿಯು ನೇತೃತ್ವದಲ್ಲಿ ಮನವಿ ನೀಡುವುದರ ಮೂಲಕ ಬೇಡಿಕೆಗಾಗಿ ಒತ್ತಾಯಿಸಿದರು. ಇನ್ನು ತಾಲೂಕು ಪಂಚಾಯತ್ ಕಚೇರಿ ಮುಂದೆ ನಡೆದ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಜಿಎಂ ಜೈನಿಖಾನ್ ರವರು ಮಾತನಾಡಿ, ಗ್ರಾಮ ಪಂಚಾಯತ್ ನೌಕರರ ಬೇಡಿಕೆಗಾಗಿ ಈಗಾಗಲೇ ಹಲವು ಬಾರಿ ಹೋರಾಟಗಳನ್ನು ಮಾಡಿ ರಾಜ್ಯ ಸರ್ಕಾರದ ಗಮನ ಸೆಳೆದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇವತ್ತಿನ ಬೆಲೆ ಏರಿಕೆ ದಿನಗಳಲ್ಲಿ ಈಗ ನೀಡುತ್ತಿರುವ ಸಂಬಳ ಏತಕ್ಕೂ ಸಾಲುವುದಿಲ್ಲ. ಕೂಡಲೇ ಸರ್ಕಾರ ಗ್ರಾಮ ಪಂಚಾಯಿತಿ ನೌಕರರಿಗೆ 31,000 ಕನಿಷ್ಠ ವೇತನ ನಿಗದಿಪಡಿಸಬೇಕು ಮತ್ತು ಸೇವಾ ಜ್ಯೇಷ್ಠತೆ ಆಧಾರದಲ್ಲಿ ವೇತನ ನೀಡುವಂತೆ ಆಗಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಇನ್ನು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದ ಶ್ರೀ ದಿಲೀಪ್ ಭೂವಿ, ಕಾರ್ಯದರ್ಶಿಯಾದ ಕೇಶವ್ ದಾಸರ್, ಜಿಲ್ಲಾ ಖಜಾಂಚಿಯಾದ ವೀರಭದ್ರ ಕಂಪ್ಲಿ, ಸಿರಾಜ್ ನದಾಫ್, ವಿಠಲ್ ಪರೇಟ್ ಮುಂತಾದವರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಅದು ಯಶಸ್ವಿ ಆಗಂತಂದ್ರೆ ಕಾರ್ಮಿಕ ಕಾನೂನುಗಳೇನು ತಿದ್ದುಪಡಿ ಮಾಡ್ಯಾರ ಅದು ವಾಪಸ್ ಹೋಗ್ತೈತಿ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಈಗ ನಾವು ಪಂಚಾಯತಿ ನೌಕರ ಬಗ್ಗೆ ಏನು 2-3 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದೀವಿ. ಬೆಂಗಳೂರು ಚಲೋ ಮಾಡೀವಿ, ಜಿಲ್ಲಾ ಪಂಚಾಯತಿ ಚಲೋ ಕಾರ್ಯಕ್ರಮ ಮಾಡೀವಿ, ತಾಲೂಕಾ ಪಂಚಾಯತಿ ಚಲೋ ಕಾರ್ಯಕ್ರಮ ಒಂದೆರಡು ಮಾಡಿ, ನಾವು ಭಾಳ ಮಾಡಿಲ್ಲ. ತಾಲೂಕಾ ಪಂಚಾಯತಿ ಮುಂದೆ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಸಹ ಇವತ್ತ ಸರ್ಕಾರದವರು ನಮಗೆ ವೇತನ ಇನ್ನೂವರೆಗೆ ಹೆಚ್ಚು ಮಾಡಿಲ್ಲ. 5 ವರ್ಷಕ್ಕೊಮ್ಮೆ ಹೆಚ್ಚಳ ಮಾಡಬೇಕು, ಅವರು ಹೆಚ್ಚಳ ಮಾಡಿಲ್ಲ. ಪರಿಷ್ಕರಣೆ ಮಾಡಬೇಕು, ಅವರು ಪರಿಷ್ಕರಣೆ ಮಾಡಿಲ್ಲ. ಪರಿಷ್ಕರಣೆ ಮಾಡ್ರಿ ಅಂದರೆ ಅವಾಗಿಂದ ಗಂಟು ಬಿದ್ದು ನಾವು ಅದನ್ನು ಹೊರತುಪಡಿಸಿ ಇನ್ಕ್ರಿಮೆಂಟ್ ಕೊಡ್ಬೇಕು ನಮಗೆ. ಅಂದರೆ ಸೇವಾ ಜ್ಯೇಷ್ಠತೆಯ ಆಧಾರದಲ್ಲಿ ನಮ್ಗೆ ಪಗಾರ ಫಿಕ್ಸ್ ಆಗಬೇಕು ಅಂತೇಳಿ. ಯಾಕಂದ್ರೆ ಒಬ್ಬ ವಾಟರ್ಮನ್ 25 ವರ್ಷದಿಂದ ಕೆಲಸ ಮಾಡ್ತಿದ್ರೆ ಅವ್ನಿಗೆ ಇವತ್ತು 23,000 ಚಿಲ್ಲರೆ ಪಗಾರ ಐತೆ ಇಲ್ಲ, 17,000 ಚಿಲ್ಲರೆ ಪಗಾರ ಐತೆ. ಒಬ್ಬ ವಾಟರ್ಮನ್ ಹೊಸದಾಗಿತ್ತು ಅಂದರೆ ಅವಂಗೂ 17,000 ರೂಪಾಯಿ. ಇದು ಸರಿಯಾದ ಲೆಕ್ಕ ಅಲ್ಲ. ಅದಕ್ಕೇನೈತಿ,